ಪರೀಕ್ಷೆ ಇದೆ ಸರ್, ಬಹಳ ಭದ್ರತೆಯನ್ನು ನಡೀತಾ ಇದೆ ಸರ್. ಇದು ಕಳೆದ 2 ವರ್ಷಗಳಲ್ಲಿ ನೀಟ್ ಪರೀಕ್ಷೆಗಳಲ್ಲಿ ಆದಂಥ ಪ್ರಶ್ನೆ ಪತ್ರಿಕೆಗಳ ಲೀಕ್ ಆದಂಥದ್ದೇನಿದೆ, ಈ ಬಾರಿ ಅಂತೂ ಭಾಳ ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಈ ನೀಟ್ನ ಪರೀಕ್ಷೆ ಸಂದರ್ಭದಲ್ಲಿ ಆದಂಥ ಅನಾಹುತಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲೂ ಒಂದು ರೀತಿ ಆತಂಕಗಳು ಬಂದಂಥದ್ದು ಗಮನಿಸಿದ್ದೇವೆ. ಹಲವಾರು ಕುಟುಂಬದಲ್ಲಿ ಕೆಲವು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಂಥದ್ದು, ಒಂದು ದುರ್ಘಟನೆಗಳು ನಡೆದಂಥದ್ದು ನಮಗೆಲ್ಲ ಒಂದು ರೀತಿ ಆಘಾತ ಉಂಟು ಮಾಡಿರ್ತಕ್ಕಂಥದ್ದು. ಆದರೆ ಈ ಬಾರಿ ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಸಮ್ಮುಖದಲ್ಲೇ ಅವರ ಜವಾಬ್ದಾರಿಯೊಂದಿಗೆ ಈ ಬಾರಿಯ ನೀಟ್ ಪರೀಕ್ಷೆ ಯಾವುದೇ ರೀತಿಯ ಗೊಂದಲಗಳು, ಯಾವುದೇ ರೀತಿಯ ಅನಾಹುತಗಳಿಗೆ ಅವಕಾಶ ಕೊಡದೆ ದೇಶದಾದ್ಯಂತ ನಡೀತಾ ಇದೆ. ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಅವರಿಗೆ ಎಲ್ಲ ರೀತಿಯ ಒಂದು ಶುಭ ಹಾರೈಕೆಯನ್ನು ಕೋರ್ಲಿಕ್ಕೆ ಬಯಸ್ತೀನಿ ಮಕ್ಕಳಿಗೆ. ಸರ್, ಇಷ್ಟೊಂದು ಭದ್ರತೆ ಇಲ್ಲ ಅಂದರೆ ನಿಜಕ್ಕೂ ಕೂಡ ಪರೀಕ್ಷೆ ನಡೆಸೋಕ್ಕಾಗದೇ ಇಲ್ವ ಸರ್? ಅಂಥ ಪರಿಸ್ಥಿತಿಗೆ ಬಂದು ತಲುಪಿದೆಯಾ? ಇಲ್ಲ, ಇದು ನನ್ನ ಅಭಿಪ್ರಾಯದಲ್ಲಿ ವೈಯಕ್ತಿಕವಾದ ಅಭಿಪ್ರಾಯ. ಇವತ್ತು ಈ ರೀತಿಯ ಒಂದು ಸಮಸ್ಯೆಗಳು ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಸಂದರ್ಭದಲ್ಲಿ ನಡೀತಾ ಇರತಕ್ಕಂಥದ್ದೇನಿದೆ, ಇದು ಯಾವುದೇ ರೀತಿ ಈ ರೀತಿಯ ಘಟನೆಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಹಿಂದೆ ಆಗಿರ್ತಕ್ಕಂಥ ಅನುಭವಗಳ ಹಿನ್ನೆಲೆಯಲ್ಲಿ ನಾವು ಮುಂಜಾಗ್ರತೆ ಕ್ರಮವನ್ನು ಈ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥವ್ರು ವಹಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ತಮಿಳುನಾಡು ಪರೀಕ್ಷೆ ಇದೆ ಸರ್, ಬಹಳ ಭದ್ರತೆಯನ್ನು ನಡೀತಾ ಇದೆ ಸರ್. ಇದು ಕಳೆದ 2 ವರ್ಷಗಳಲ್ಲಿ ನೀಟ್ ಪರೀಕ್ಷೆಗಳಲ್ಲಿ ಆದಂಥ ಪ್ರಶ್ನೆ ಪತ್ರಿಕೆಗಳ ಲೀಕ್ ಆದಂಥದ್ದೇನಿದೆ, ಈ ಬಾರಿ ಅಂತೂ ಭಾಳ ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಈ ನೀಟ್ನ ಪರೀಕ್ಷೆ ಸಂದರ್ಭದಲ್ಲಿ ಆದಂಥ ಅನಾಹುತಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲೂ ಒಂದು ರೀತಿ ಆತಂಕಗಳು ಬಂದಂಥದ್ದು ಗಮನಿಸಿದ್ದೇವೆ. ಹಲವಾರು ಕುಟುಂಬದಲ್ಲಿ ಕೆಲವು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಂಥದ್ದು, ಒಂದು ದುರ್ಘಟನೆಗಳು ನಡೆದಂಥದ್ದು ನಮಗೆಲ್ಲ ಒಂದು ರೀತಿ ಆಘಾತ ಉಂಟು ಮಾಡಿರ್ತಕ್ಕಂಥದ್ದು. ಆದರೆ ಈ ಬಾರಿ ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಸಮ್ಮುಖದಲ್ಲೇ ಅವರ ಜವಾಬ್ದಾರಿಯೊಂದಿಗೆ ಈ ಬಾರಿಯ ನೀಟ್ ಪರೀಕ್ಷೆ ಯಾವುದೇ ರೀತಿಯ ಗೊಂದಲಗಳು, ಯಾವುದೇ ರೀತಿಯ ಅನಾಹುತಗಳಿಗೆ ಅವಕಾಶ ಕೊಡದೆ ದೇಶದಾದ್ಯಂತ ನಡೀತಾ ಇದೆ. ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಅವರಿಗೆ ಎಲ್ಲ ರೀತಿಯ ಒಂದು ಶುಭ ಹಾರೈಕೆಯನ್ನು ಕೋರ್ಲಿಕ್ಕೆ ಬಯಸ್ತೀನಿ ಮಕ್ಕಳಿಗೆ. ಸರ್, ಇಷ್ಟೊಂದು ಭದ್ರತೆ ಇಲ್ಲ ಅಂದರೆ ನಿಜಕ್ಕೂ ಕೂಡ ಪರೀಕ್ಷೆ ನಡೆಸೋಕ್ಕಾಗದೇ ಇಲ್ವ ಸರ್? ಅಂಥ ಪರಿಸ್ಥಿತಿಗೆ ಬಂದು ತಲುಪಿದೆಯಾ? ಇಲ್ಲ, ಇದು ನನ್ನ ಅಭಿಪ್ರಾಯದಲ್ಲಿ ವೈಯಕ್ತಿಕವಾದ ಅಭಿಪ್ರಾಯ. ಇವತ್ತು ಈ ರೀತಿಯ ಒಂದು ಸಮಸ್ಯೆಗಳು ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಸಂದರ್ಭದಲ್ಲಿ ನಡೀತಾ ಇರತಕ್ಕಂಥದ್ದೇನಿದೆ, ಇದು ಯಾವುದೇ ರೀತಿ ಈ ರೀತಿಯ ಘಟನೆಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಹಿಂದೆ ಆಗಿರ್ತಕ್ಕಂಥ ಅನುಭವಗಳ ಹಿನ್ನೆಲೆಯಲ್ಲಿ ನಾವು ಮುಂಜಾಗ್ರತೆ ಕ್ರಮವನ್ನು ಈ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥವ್ರು ವಹಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ತಮಿಳುನಾಡು ಪರೀಕ್ಷೆ ಇದೆ ಸರ್, ಬಹಳ ಭದ್ರತೆಯನ್ನು ನಡೀತಾ ಇದೆ ಸರ್. ಇದು ಕಳೆದ 2 ವರ್ಷಗಳಲ್ಲಿ ನೀಟ್ ಪರೀಕ್ಷೆಗಳಲ್ಲಿ ಆದಂಥ ಪ್ರಶ್ನೆ ಪತ್ರಿಕೆಗಳ ಲೀಕ್ ಆದಂಥದ್ದೇನಿದೆ, ಈ ಬಾರಿ ಅಂತೂ ಭಾಳ ದೊಡ್ಡ ಮಟ್ಟದಲ್ಲಿ ದೇಶದಾದ್ಯಂತ ಈ ನೀಟ್ನ ಪರೀಕ್ಷೆ ಸಂದರ್ಭದಲ್ಲಿ ಆದಂಥ ಅನಾಹುತಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲೂ ಒಂದು ರೀತಿ ಆತಂಕಗಳು ಬಂದಂಥದ್ದು ಗಮನಿಸಿದ್ದೇವೆ. ಹಲವಾರು ಕುಟುಂಬದಲ್ಲಿ ಕೆಲವು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಂಥದ್ದು, ಒಂದು ದುರ್ಘಟನೆಗಳು ನಡೆದಂಥದ್ದು ನಮಗೆಲ್ಲ ಒಂದು ರೀತಿ ಆಘಾತ ಉಂಟು ಮಾಡಿರ್ತಕ್ಕಂಥದ್ದು. ಆದರೆ ಈ ಬಾರಿ ಪ್ರಧಾನಮಂತ್ರಿಗಳ ಕಾರ್ಯಾಲಯದ ಸಮ್ಮುಖದಲ್ಲೇ ಅವರ ಜವಾಬ್ದಾರಿಯೊಂದಿಗೆ ಈ ಬಾರಿಯ ನೀಟ್ ಪರೀಕ್ಷೆ ಯಾವುದೇ ರೀತಿಯ ಗೊಂದಲಗಳು, ಯಾವುದೇ ರೀತಿಯ ಅನಾಹುತಗಳಿಗೆ ಅವಕಾಶ ಕೊಡದೆ ದೇಶದಾದ್ಯಂತ ನಡೀತಾ ಇದೆ. ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಅವರಿಗೆ ಎಲ್ಲ ರೀತಿಯ ಒಂದು ಶುಭ ಹಾರೈಕೆಯನ್ನು ಕೋರ್ಲಿಕ್ಕೆ ಬಯಸ್ತೀನಿ ಮಕ್ಕಳಿಗೆ. ಸರ್, ಇಷ್ಟೊಂದು ಭದ್ರತೆ ಇಲ್ಲ ಅಂದರೆ ನಿಜಕ್ಕೂ ಕೂಡ ಪರೀಕ್ಷೆ ನಡೆಸೋಕ್ಕಾಗದೇ ಇಲ್ವ ಸರ್? ಅಂಥ ಪರಿಸ್ಥಿತಿಗೆ ಬಂದು ತಲುಪಿದೆಯಾ? ಇಲ್ಲ, ಇದು ನನ್ನ ಅಭಿಪ್ರಾಯದಲ್ಲಿ ವೈಯಕ್ತಿಕವಾದ ಅಭಿಪ್ರಾಯ. ಇವತ್ತು ಈ ರೀತಿಯ ಒಂದು ಸಮಸ್ಯೆಗಳು ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಸಂದರ್ಭದಲ್ಲಿ ನಡೀತಾ ಇರತಕ್ಕಂಥದ್ದೇನಿದೆ, ಇದು ಯಾವುದೇ ರೀತಿ ಈ ರೀತಿಯ ಘಟನೆಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಹಿಂದೆ ಆಗಿರ್ತಕ್ಕಂಥ ಅನುಭವಗಳ ಹಿನ್ನೆಲೆಯಲ್ಲಿ ನಾವು ಮುಂಜಾಗ್ರತೆ ಕ್ರಮವನ್ನು ಈ ಒಂದು ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥವ್ರು ವಹಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ತಮಿಳುನಾಡು
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯಗಳಿಸಿರುವ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀಮತಿ ಸಂಧ್ಯಾ ಮಂದಾರಿ, ಐಎನ್ಟಿಯುಸಿ ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಜೀವನ್ ಸಂಧ್ಯಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.